ನಾಡಿನೆಲ್ಲೆಡೆ ಸದ್ಯ ದೀಪಾವಳಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಮತ್ತೊಂದು ಕಡೆ ದೀಪಾವಳಿ ಹಬ್ಬದ ಹಿನ್ನೆಲೆ ಮಿಂಟೋ ಆಸ್ಪತ್ರೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಪಟಾಕಿ ವಾರ್ಡ್ ಅನ್ನ ಸಿದ್ಧಪಡಿಸಿದ್ದಾರೆ ಮಿಂಟೋ ಆಸ್ಪತ್ರೆಯ ಸಿಬ್ಬಂದಿಗಳು. 25 ಬೆಡ್ಗಳನ್ನ ಪಟಾಕಿ ಸಿಡಿದು ಗಾಯಗೊಂಡವರಿಗೆ ಮೀಸಲಿಡಲಾಗಿದೆ. ದೀಪಾವಳಿ ಹಬ್ಬದ ಹಿನ್ನೆಲೆ ಮಿಂಟೋ ಆಸ್ಪತ್ರೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಅದೊಂದು ಕಡೆ 25 ಬೆಡ್ಗಳನ್ನ ಪಟಾಕಿ ಸಿಡಿದು ಗಾಯಗೊಂಡವರಿಗೆ ಮೀಸಲಿಡಲಾಗಿದೆ. ಎಲ್ಲಾ ರೀತಿಯಾದಂಥ ಔಷಧಿಗಳು 24x7 24 ಗಂಟೆ ಆಸ್ಪತ್ರೆಯಲ್ಲಿ ಸೇವೆಗೆ ಸಿದ್ಧತೆಯನ್ನು ನಡೆಸಲಾಗಿದೆ. ಈಗಾಗಲೇ ಪಟಾಕಿಯಿಂದಾಗಿ 2 ಕೇಸ್ ದಾಖಲಾಗಿದೆ. OPDಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಂಡಿದ್ದಾರೆ ಮಕ್ಕಳು. ವೈದ್ಯಕೀಯ ಅಧೀಕ್ಷಕರು ಡಾಕ್ಟರ್ ಮಲ್ಲೇಶ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಹೇಳಿಕೆ ಕೊಟ್ಟಿದ್ದಾರೆ. ಮಿಂಟೋ ಹಾಸ್ಪಿಟಲ್ ಏನಿದೆ, ಆಫ್ಥಮಾಲಿಕ್ ಹಾಸ್ಪಿಟಲ್, ಕಣ್ಣಿಗೆ ಸಂಬಂಧಪಟ್ಟಂತ ಆಸ್ಪತ್ರೆ, ಎಷ್ಟೇ ಹುಷಾರಾಗಿ ಪಟಾಕಿ ಹಚ್ಚಿದ್ರು ಕೂಡ, ಪಟಾಕಿ ಹೊಡೆದ್ರೂ ಕೂಡ ಅಲ್ಲಲ್ಲಿ ಈ ಥರದೊಂದಷ್ಟು ಘಟನೆಗಳು ನಡೀತಾ ಇರುತ್ತೆ. ಸದ್ಯ 12 ವರ್ಷದ ಒಬ್ಬ ಬಾಲಕ, 14 ವರ್ಷದ ಒಬ್ಬ ಬಾಲಕ ಪಟಾಕಿ ಸಿಡಿಸುವಂಥ ಸಂದರ್ಭದಲ್ಲಿ ಅದು ಕಣ್ಣಿಗೆ ತಾಗಿ ಕಣ್ಣಿಗೆ ಗಾಯ ಆಗಿರುವಂಥ ಕಾರಣಕ್ಕಾಗಿ ಆತನಿಗೆ ಚಿಕಿತ್ಸೆ ಕೊಡಿಸುವಂಥ ಕೆಲಸ ಕೂಡ ಆಗಿದೆ ಅಂತ ವೈದ್ಯಕೀಯ ಅಧೀಕ್ಷಕರು ಡಾಕ್ಟರ್ ಮಲ್ಲೇಶ್ ಅವರು ಹೇಳಿದ್ದಾರೆ. 2 ಕೇಸುಗಳು ಅಂತಂದರೆ ನಿನ್ನೆ ಅಂದರೆ 19 ತಾರೀಕು 11 ಗಂಟೆಗೆ ಬಂದಿರತಕ್ಕಂಥದ್ದು. ಅದು ಹುಡುಗ ಕಲಾಸೆಪಾಳದಿಂದ ಜಸ್ಟ್ ಅಂದರೆ ಮೈನರ್ ಇಂಜುರೀಸ್ ಇತ್ತು ಅವನಿಗೆ. ಜಸ್ಟ್ ಪಿಸ್ತೂಲ್ ಇಂದ, ಅದು ಕ್ರ್ಯಾಕರ್ ಪಿಸ್ತೂಲ್ ಅಂತ ಬರುತ್ತೆ, ಅದೇನೋ ಬ್ಲಾಸ್ಟ್ ಆಗಿಬಿಟ್ಟು ಕಣ್ಣಿಗೆ ಹೊಡೆದಿರ್ತಕ್ಕಂಥದ್ದು. ಅದು ಜಸ್ಟ್ ನಾವೆಂದರೆ OPD ಬೇಸಿಸ್ ಮೇಲೆ ಟ್ರೀಟ್ ಮಾಡಿ ಕಳಿಸಿದ್ದೀವಿ ಅದನ್ನು. ಇಟ್ ಇಸ್ ನಾಟ್ ನೆಸೆಸರಿ ಫಾರ್ ಅಡ್ಮಿಷನ್ ಅದು. ಅದಾದ ನಂತರ ಇನ್ನೊಂದು ಕೇಸು ಸುಮಾರು 11 ಗಂಟೆಗೆ ಕೆಂಪೇಗೌಡ ನಗರದ ಬಂದಿರತಕ್ಕಂಥದ್ದು. ಅದು ಸುಮಾರು 1 ಗಂಟೆಗೆ ಬಂದಿದ್ದು. ಅದು ಕೂಡ OPD ಬೇಸಿಸ್ ಮೇಲೆ ಟ್ರೀಟ್ಮೆಂಟ್ ಕಳಿಸಿದ್ದು. ಒಂದು ವೇಳೆ ಏನಾದರೂ ಆ ಥರ ಗಾಯಗಳಾಗುತ್ತೆ ಅಂದರೆ ಗೊತ್ತಾಗುತ್ತೆ. ಈಗ ಸಣ್ಣ ಪುಟ್ಟ ಅದು ಪೌಡ್ರ್ ಒಳಗಡೆ ಆಗಿರೋದಾಗಲಿ ಅಥವಾ ಮಣ್ಣು ಸಿಡಿದ್ಬಿಟ್ಟು ಒಳಗಡೆ ಸೇರ್ಕೊಳ್ಳೋದಾಗಲಿ ಆ ಥರ ಏನಾದರೂ ಇತ್ತಂದ್ರೆ ಸ್ವಲ್ಪ ಅಂದರೆ ಮನೆಯಲ್ಲಿ ಕ್ಲೀನ್ ವಾಟರ್ ತೊಗೊಂಡು ಅದನ್ನು ಸ್ವಲ್ಪ ರಿನ್ಸ್ ಮಾಡೋದು ಉತ್ತಮ ಅಂತಾನೆ. ಒಂದು ವೇಳೆ ತುಂಬ ತೀವ್ರ ಥರ ಗಾಯ ಆಗಿದ್ದು, ಕಣ್ಣುಗುಡ್ಡೆ ಹೊಡೆದೋಗಿತ್ತು, ಯಾವುದೇ ಥರನೂ ಕಣ್ಣಿನಲ್ಲಿ ನೀರು ಹಾಕೋದಾಗಲಿ ಯಾವುದೇ ಆಗಲಿ ಪ್ರೆಷರ್ ಕೊಡೋದಾಗಲಿ ಮಾಡಬಾರ್ದು. ಯಾಕಂದರೆ ನೀವೇ ಸ್ವತಃ ಟ್ರೀಟ್ಮೆಂಟ್ ಕೊಡೋದು ಅಷ್ಟು ಒಳ್ಳೆಯದಲ್ಲ. ಅದನ್ನು ಇಮ್ಮಿಡಿಯೇಟಾಗಿ ನಿಮ್ಮ ಹತ್ತಿರದಲ್ಲಿ ಯಾವುದೇ ಕಣ್ಣಿನ ಆಸ್ಪತ್ರೆ ಇದ್ದರೆ ಅವರನ್ನು ಸಂಪರ್ಕಿಸಿ ಟ್ರೀಟ್ಮೆಂಟ್ ತಗೊಳ್ಳೋದು ಉತ್ತಮ. ಯಾರೇ ಚಿಕ್ಕ ಮಕ್ಕಳು ತುಂಬ ಜಾಸ್ತಿ ಬರೋದ್ರಿಂದ ಪೋಷಕರು ಸ್ವಲ್ಪ ಮುಂಜಾಗ್ರತಾ ಕ್ರಮವಾಗಿ ತಮ್ಮ ಅಧೀನದಲ್ಲಿಯೇ ಅವರಿಗೆ ಒಂದು ದೀಪಾವಳಿ ಹಬ್ಬ ಆಚರಿಸಬೇಕಂತ ನಾನು ಪೋಷಕರಲ್ಲಿ ಮನವಿ. ನಮ್ಮಲ್ಲಿ ಏನಂತಾರೆ, ನಮ್ಮಲ್ಲಿ ಬೆಡ್ಡು ಮಾತ್ರ 25 ಬೆಡ್ಡು ನಾವು ಮೀಸಲಿಟ್ಟಿದ್ದೀವಿ. ಮತ್ತು ಪುರುಷರು ಮತ್ತು ಮಹಿಳೆ ಮತ್ತು ಮಕ್ಕಳಿಗೋಸ್ಕರ ಎಲ್ಲ ಫುಲ್ ಸ್ಟಾಫ್ ಇದೆ. ನಾವು ಇನ್ನು ಮಿಂಟೋ ಹಾಸ್ಪಿಟಲ್ನಲ್ಲಿ ದೀಪಾವಳಿ ಹಬ್ಬದ ಹಿನ್ನೆಲೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಅದೇ ಸಿದ್ಧತೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್ ವಾಕ್ಥ್ರೂ ನಡೆಸಿದ್ದಾರೆ, ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿಯಲ್ಲಿ ದೀಪಾವಳಿ ಹಬ್ಬದ ಸಂಭ್ರಮಾಚರಣೆ ಶುರುವಾಗಿದೆ. ಆದರೆ ಕಲರ್ಫುಲ್ ಹಬ್ಬದ ದಿನದಂದೇ ಒಂದಿಷ್ಟು ಬದುಕುಗಳು ಕತ್ತಲಾಗ್ತಾ ಇದೆ. ಕಳೆದ ಬಾರಿ ಕೂಡ ಮಿಂಟೋ ಆಸ್ಪತ್ರೆಯಲ್ಲಿ ಸುಮಾರು 71 ಕೇಸುಗಳು ಈ ಒಂದು ಪಟಾಕಿಗಳಿಂದಾಗಿ ಕಣ್ಣನ್ನ ಗಾಯ ಮಾಡಿಕೊಂಡವರು ಮತ್ತೆ ಸಂಪೂರ್ಣವಾಗಿ ದೃಷ್ಟಿಯನ್ನ ಕಳೆದುಕೊಂಡಂತಹ ಕೇಸುಗಳು ದಾಖಲಾಗಿತ್ತು. ಅದೇ ರೀತಿಯಾಗಿ ಈ ಬಾರಿ ದೀಪಾವಳಿ ಹಬ್ಬ ಆರಂಭ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಬೆಡ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ರೀತಿಯಾದಂತಹ ಚಿಕಿತ್ಸೆಗಳು, ಕ್ರ್ಯಾಕರ್ಸ್ ನಿಂದ ಆಗುವಂತಹ ಇಂಜುರೀಸ್ ಗಳೇನಿದೆ ಅದಕ್ಕಾಗಿ ಪ್ರತ್ಯೇಕ ವಾರ್ಡ್ಗಳನ್ನ ಮಾಡಿ ವಾರ್ಡ್ಗಳಿಗೆ ಸುಮಾರು 10 ಬೆಡ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಒಟ್ಟು ಸುಮಾರು 25ಕ್ಕೂ ಹೆಚ್ಚು ಬೆಡ್ ವ್ಯವಸ್ಥೆಗಳನ್ನ ಮಾಡಿರುವಂತದ್ದು. ಅದರಲ್ಲಿ ಕೂಡ ಮಹಿಳೆಯರು ಮತ್ತೆ ಗಂಡಸರು, ಮಕ್ಕಳ ವಿಭಾಗ ಅಂತ ಹೇಳಿ 3 ವಿಭಾಗಗಳನ್ನ ಕೂಡ ಮಾಡಿರುವಂತದ್ದು. ಗಮನಿಸ್ತಾ ಇರಬಹುದು, ಶುಚಿತ್ವವನ್ನ ಕಾಪಾಡಿಕೊಳ್ತಾ ಬೇಕಾದಂತಹ ವೈದ್ಯರು, ರೋಗಿಗಳಿಗೆ ಬೇಕಾದಂತಹ ಚಿಕಿತ್ಸೆ ಏನಿದೆ ಅದನ್ನ ನೀಡಲಿಕ್ಕೆ ಮಿಂಟೋ ಹಾಸ್ಪಿಟಲ್ 24 ಗಂಟೆಗಳ ಕಾಲ ಕೂಡ ಸೇವೆಯನ್ನ ಸಲ್ಲಿಸಲಿಕ್ಕೆ ಸದ್ಯ ಇದೀಗ ನಿರ್ಧಾರವನ್ನ ಕೂಡ ಮಾಡಿರುವಂತದ್ದು. ಈಗ
ಈಗಾಗಲೇ ಏನು ದೀಪಾವಳಿ ಹಬ್ಬ ಆರಂಭ ಆಗಿದೆ. ಮುಂಜಾನೆ 2 ಕೇಸ್ಗಳು ದಾಖಲಾಗಿರುವಂತದ್ದು. ಅದು ಸಣ್ಣ ಪುಟ್ಟ ಗಾಯಗಳಾಗಿರೋದ್ರಿಂದಾಗಿ ಯಾವುದೇ ರೀತಿಯಾದಂತಹ ದಾಖಲಾತಿಗಳನ್ನ ಮಾಡ್ಕೊಂಡಿಲ್ಲ. OPDಗೆ ಬಂದು ಮಕ್ಕಳ ಕಣ್ಣನ್ನ ಪರೀಕ್ಷೆ ಮಾಡಿ ಅವರಿಗೆ ಬೇಕಾದಂತಹ ಔಷಧಿಗಳನ್ನ ನೀಡುವಂತಹ ಕೆಲಸವನ್ನ ಮಾಡಿರುವಂತದ್ದು. ಅದರ ಜೊತೆಗೆ ಸಂಪೂರ್ಣವಾಗಿ ಈ ಕಣ್ಣಿನ ಚಿಕಿತ್ಸೆಗೆ ಕ್ರ್ಯಾಕರ್ಸ್ ಗಳಿಂದ ಆಗುವಂತಹ ಎಫೆಕ್ಟ್ ಏನಿದೆ ಮತ್ತೆ ಗಾಯಗಳೇನಿದೆ ಅದಕ್ಕೆ ಬೇಕಾದ ರೀತಿಯಲ್ಲಿ ಬೇಕಾದಂತಹ ಒಂದಿಷ್ಟು ಔಷಧಿಗಳನ್ನ ಕೂಡ ಸಿದ್ಧಪಡಿಸಿಕೊಂಡಿರುವಂತದ್ದು. ಐ ಡ್ರಾಪ್ಸ್ ಗಳಾಗಿರಬಹುದು, ಇನ್ನಿತರ ಯಾವೆಲ್ಲ ಔಷಧಿಗಳು ಈ ಒಂದು ಕಣ್ಣಿಗೆ ಸಂಬಂಧಪಟ್ಟದಿರ್ತವೆ ಅಂತ ಹೇಳಿದ್ರೆ ಕಣ್ಣುಗಳಿಗೆ ಕ್ರ್ಯಾಕರ್ಸ್ ನಿಂದ ಆಗುವಂತಹ ಗಾಯಗಳಿಗೆ ಸಂಬಂಧಪಟ್ಟ ಹಾಗಿರುತ್ತವೆ. ಆ ಒಂದು ಔಷಧಿಗಳನ್ನ ವಿಂಟೋ ಆಸ್ಪತ್ರೆಯಲ್ಲಿ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಇದರ ಜೊತೆಗೆ 24 ಗಂಟೆಗಳು ಕೂಡ ಇಲ್ಲಿನ ವೈದ್ಯರು ಆಗಿರಬಹುದು ಮತ್ತೆ ಸಿಬ್ಬಂದಿಗಳಾಗಿರಬಹುದು ಸೇವೆಯನ್ನ ಸಲ್ಲಿಸಲಿಕ್ಕೆ ಸಿದ್ಧ ಇರುವಂತದ್ದು. ಯಾಕಂತ ಹೇಳಿದ್ರೆ ದೀಪಾವಳಿ ಹಬ್ಬ ರಾತ್ರಿಯಲ್ಲಿ ಸಂಭ್ರಮದಿಂದ ಆಚರಿಸ್ತಾರೆ. ಆದ್ರೆ ಒಂದಿಷ್ಟು ಸಮಯದಲ್ಲಿ ಈ ಸಂಭ್ರಮಾಚರಣೆ ಏನಿದೆ ಇದು ಸಂಪೂರ್ಣವಾಗಿ ಒಂದಿಷ್ಟು ಕುಟುಂಬಗಳ ಬದುಕನ್ನ ಮತ್ತೆ ಒಂದಿಷ್ಟು ಜನರ ಜೀವನವನ್ನ ಕತ್ತಲಿಗೆ ದೂಕುವಂತದ್ದು. ಈ ಹಿನ್ನೆಲೆಯಲ್ಲಿ ಮಿಂಟೋ ಆಸ್ಪತ್ರೆ ಸದಾ ಈ ಹಿಂದೆ ಯಾವ ರೀತಿಯಾಗಿ ಸೇವೆಯನ್ನ ನೀಡ್ತಾ ಇತ್ತು ಅದೇ ರೀತಿಯಾಗಿ ಈ ಬಾರಿಯ ದೀಪಾವಳಿಯಲ್ಲೂ ಕೂಡ ಸಂಪೂರ್ಣವಾಗಿ ದೀಪಾವಳಿ ಹಬ್ಬದಂದು ಸೇವೆಯನ್ನ ನೀಡಲಿಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.